IAS ಅಧಿಕಾರಿ ಪತ್ನಿ ಚೈತ್ರಾ ಗೌಡ ಆತ್ಮಹತ್ಯೆಯ ಪ್ರಕರಣದಲ್ಲಿ ಪೊಲೀಸರಿಗೆ ಹಲವು ಅನುಮಾನಗಳು ಮೂಡಿದ್ದಾವೆ. ವೃತ್ತಿಯಲ್ಲಿ ವಕೀಲೆಯಾಗಿದ್ದಂತ ಚೈತ್ರಾ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಮಹಿಳೆ ಅಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಇದು ಆತ್ಮಹತ್ಯೆನೋ ಕೊಲೆಯೋ ಅನ್ನುವಂತ ಪ್ರಶ್ನೆ ಎದುರಾಗಿದೆ. ಸಾಕಷ್ಟು ಚಟುವಟಿಕೆಗಳಲ್ಲಿ ಚೈತ್ರಾ ಗೌಡ ಭಾಗಿಯಾಗ್ತಾ ಇದ್ರು. ವೃತ್ತಿಯಲ್ಲಿ ವಕೀಲರಾಗಿದ್ರು, ಮಾಡೆಲಿಂಗ್ ಮಾಡ್ತಾ ಇದ್ರು. ಹಾಗಾಗಿ ಒಂದಷ್ಟು ಸ್ಪೋರ್ಟ್ಸ್ನಲ್ಲೂ ಕೂಡ ಆಕ್ಟಿವ್ ಆಗಿದ್ದಂಥ ಮಹಿಳೆ. ಹಾಗಾಗಿ ಇವರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಮಹಿಳೆ ಅಲ್ಲ ಅಂತ ಒಂದಷ್ಟು ಜನರು ಹೇಳ್ತಿದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆ ಈಗ ಚುರುಕುಗೊಂಡಿದೆ. ಅಲ್ಲದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ ಪೊಲೀಸರು. ಸದ್ಯ ಚೈತ್ರಾ ಮೃತದೇಹ MS ರಾಮಯ್ಯ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ಗೊಳಗಾಗಿದೆ. ಮರಣೋತ್ತರ ಪರೀಕ್ಷೆಯ ವರದಿಗೋಸ್ಕರ ಪೊಲೀಸರು ಕಾಯ್ತಾ ಇದ್ದಾರೆ. ಈ ಒಂದು ವರದಿಯಲ್ಲಿ ಸಾವಿನ ರಹಸ್ಯ ಬಯಲಾಗುವ ಸಾಧ್ಯತೆ ಇದೆ. ಹೇಗೆ ಸಾವನ್ನಪ್ಪಿದ್ರು, ಆತ್ಮಹತ್ಯೆ ಮಾಡಿಕೊಂಡ್ರ ಅಂದ್ರೆ ನೇಣು ಬಿಗಿದಂತಹ ಸ್ಥಿತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಅನುಮಾನಗಳು ಶುರುವಾಗಿದ್ದಾವೆ. ಅಲ್ಲದೆ ಮಾರ್ಚ್ 11ನೇ ತಾರೀಕು ಡೆತ್ ನೋಟನ್ನು ಬರೆದಿಟ್ಟಿದ್ರು 3 ತಿಂಗಳ ಹಿಂದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರೇ ಬರೆದಿದ್ದ ಡೆತ್ ನೋಟ್ ಅದು ಅಥವಾ ಬೇರೆ ಯಾರಾದರೂ ಬರೆದಿದ್ರಾ, ಆ ಡೆತ್ ನೋಟ್ ಬರೆಯೋದಕ್ಕೆ ಯಾರಾದರೂ ಪ್ರಚೋದನೆ ನೀಡಿದ್ರ, ಹೀಗೆ ಒಂದಷ್ಟು ಪ್ರಶ್ನೆಗಳು ಈಗ ಉದ್ಭವ ಆಗಿರುವಂಥದ್ದು. ಈಗ ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ ಬಂದ ಬಳಿಕ ಗೊತ್ತಾಗುತ್ತೆ ಸಾವಿನ ರಹಸ್ಯ ಏನು ಅಂತ. ನಿಜಕ್ಕೂ ಕೂಡ ಅವರೇ ಆತ್ಮಹತ್ಯೆ ಮಾಡಿಕೊಂಡ್ರ ಏನು, ಅದರ ಬಗ್ಗೆ ತನಿಖೆಯನ್ನು ಆಗ ಶುರು ಮಾಡ್ತಾರೆ. ಹಾಗಾಗಿ ಈಗ ಪೊಲೀಸರು ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ. ಹಾಗಾದರೆ ಚೈತ್ರಾ ಗೌಡ ಸಾವನ್ನಪ್ಪಿದ್ದು ಯಾಕೆ, ನಿಜಕ್ಕೂ ಕೂಡ ಅದು ಆತ್ಮಹತ್ಯೆನಾ ಅನ್ನುವಂಥ ಪ್ರಶ್ನೆಗಳು ಇರೋದ್ರಿಂದ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ ಈಗ ಮರಣೋತ್ತರ ಪರೀಕ್ಷೆಯ ವರದಿ ಬರಬೇಕಾಗುತ್ತೆ. ಅದಾದ ಬಳಿಕ ತನಿಖೆ ಕೂಡ ಮತ್ತಷ್ಟು ಚುರುಕು ಪಡ್ಕೊಳ್ಳುತ್ತೆ. ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಈಗಾಗಲೇ ಚೈತ್ರಾ ಗೌಡ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳು ಶುರುವಾಗಿದ್ದಾವೆ. ಇದು ಆತ್ಮಹತ್ಯೆನೋ ಅಥವಾ ಕೊಲೆನೋ ಅನ್ನುವಂಥದ್ದು. ನೇಣು ಬಿಗಿದ ಸ್ಥಿತಿಯಲ್ಲಿ ಚೈತ್ರಾ ಗೌಡ ದೇಹ ಏನಿದೆ ಮೃತದೇಹ ಪತ್ತೆ ಆಗಿರುವಂಥದ್ದು. ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆ ಕೂಡ ನಡೆದಿದೆ. ಈಗ ಅದರ ರಿಪೋರ್ಟ್ಗೆ ಪೊಲೀಸರು ಕಾಯ್ತಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಇದೆ ಅಂತ ಇದ್ರ ಬಗ್ಗೆ? ಸೌಖ್ಯ ಏನು KS ಅಧಿಕಾರಿಯ ಪತ್ನಿ ಚೈತ್ರಾ ಏನಿದ್ರೆ ಅವರ ಆತ್ಮಹತ್ಯೆ ಪ್ರಕರಣ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಅಂದ್ರೆ ಸಾಕಷ್ಟು ಗೊಂದಲವನ್ನ ಮೂಡಿಸಿದೆ ಅನ್ನೋ ಮಾಹಿತಿ ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನ ಖಂಡಿಸಿ ವಕೀಲರು ಏನಿದ್ರೆ ಅವರು ವೃತ್ತಿಯಲ್ಲಿ ವಕೀಲರು ಕೂಡ ಆಗಿದ್ರು. ಸೊ ಹೀಗಾಗಿ ಅವರ ಸಹೋದ್ಯೋಗಿಗಳೇನಿದ್ರು ಅವರು ಕೂಡ ಈಗಾಗಲೇ ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಅವರು ಒಬ್ರು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ರು, ಮಾಡ್ಲಿಂಗ್ ಅನ್ನ ಮಾಡ್ತಾ ಇದ್ರು, ತುಂಬಾ ಆಕ್ಟಿವ್ ಆಗಿದ್ದಂತ ಹೆಣ್ಮಗಳು ಅಷ್ಟು ಸುಲಭವಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳುವಂತವಳಲ್ಲ, ಭಯ ಬೀಳುವಂತವಳಲ್ಲ. ಈ ಸಾವಿನಿಂದ ಏನೋ ಇರಬಹುದು, ಹಲವು ಅನುಮಾನಗಳು ನಮಗೂ ಕೂಡ ಇದೆ. ಹಾಗಾಗಿ ಪ್ರಕರಣವನ್ನು ಪಾರದರ್ಶಕವಾಗಿ ನೀವು ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ದೂರನ್ನ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಒಂದು ಡೆತ್ ನೋಟ್ ಕೂಡ ಪತ್ತೆ ಆಗಿತ್ತು ಅಂತ ಪೊಲೀಸರು ಈಗಾಗಲೇ ಮಾಹಿತಿಯನ್ನ ನೀಡಿರುವಂತದ್ದು. ಡೆತ್ ನೋಟ್ ನಲ್ಲಿ ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರೆದಿದ್ದಾರೆ ಅಂತ ಹೇಳಲಾಗ್ತದೆ. ಬಟ್ ಅದ್ರ ಬಗ್ಗೆ ಸರಿಯಾದ ಯಾವುದೇ ರೀತಿಯ ಅಂಶಗಳನ್ನ ರಿವೀಲ್ ಮಾಡ್ತಿಲ್ಲ ಅಂತ ಒಂದು ಕಡೆ. ಸೊ ಏನೋ ಈ ಇಡೀ ಪ್ರಕರಣವನ್ನು ಗಮನಿಸಿದಾಗ ಎಲ್ಲಾ ರೀತಿಯಲ್ಲಿ ಆಕ್ಟಿವ್ ಆಗಿದ್ರು, ಅಡ್ವೊಕೇಟ್ ಆಗಿದ್ರು, ಮಾಡ್ಲಿಂಗ್ ಮಾಡ್ತಿದ್ರು, ಒಳ್ಳೆ ಟೆನ್ನಿಸ್ ಪ್ಲೇಯರ್ ಕೂಡ ಆಗಿದ್ರು, ಇನ್ನ ಪತಿ ವೃತ್ತಿಯಿಂದ KS ಅಧಿಕಾರಿ ಒಳ್ಳೆಯ ಪೋಸ್ಟ್ ನಲ್ಲಿದ್ರು. ಸೊ ಆರ್ಥಿಕವಾಗಿ ಕೂಡ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದ್ರು. ಹೀಗಿದ್ರು ಅವರ ಆತ್ಮಹತ್ಯೆ ಸಾವಿನ ಹಿಂದೆ ಇರುವಂತ ಕಾರಣ ಏನು, ನಿಜವಾಗ್ಲೂ ಇದು ಆತ್ಮಹತ್ಯೆ ಇಲ್ಲ ಬೇರೆ ಏನಾದ್ರು ಕಾರಣ ಇರ್ಬೋದು ಅನ್ನೋ ಹಲವು ಅನುಮಾನಗಳಿದೆ. ಸೊ ಪೊಲೀಸರು ಕೂಡ ನಿನ್ನೆ ಈ ಮೃತದೇಹವನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಇವತ್ತು ಅದರದ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಮರಣೋತ್ತರ ಪರೀಕ್ಷೆ ನಂತರ ಏನಾದ್ರೂ ಸಾವಿನ ಹಿಂದೆ ಅದರ ಕೈವಾಡ ಇದೆಯಾ ಏನೋ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿ ಹೊರಬೀಳುವಂತದ್ದು. ಸೊ ಮರಣೋತ್ತರ ಪರೀಕ್ಷೆ ಬರೋರು, ಅದರ ವರದಿ ಬರೋರು ಕೂಡ ಪೊಲೀಸರು ಇದನ್ನ ಕಾಯ್ದು ನೋಡ್ಬೇಕಾಗತ್ತೆ. ಮೇಲ್ನೋಟಕ್ಕೆ ಸದ್ಯಕ್ಕೆ ಈಗ ಇದು ಆತ್ಮಹತ್ಯೆ ಅಂತಾನೆ ಗೊತ್ತಾಗ್ತಿರುವಂತದ್ದು. ಪೊಲೀಸರು ತನಿಖೆ ಅಂತೂ ನಡೆಸ್ತಾ ಇದ್ದಾರೆ. ಸೊ ಮರಣೋತ್ತರ ಪರೀಕ್ಷೆ ಬಂದ್ಮೇಲೆ ಏನಾದ್ರು ಹೊಸ ದಿಕ್ಕನ್ನ ಪಡ್ಕೊಳ್ತಾರ ಅಂತ ಕಾಯ್ದು ನೋಡ್ಬೇಕಾಗುತ್ತೆ. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.